ಎಲ್ರಿಗೂ ಶುಭೋದಯ. ಒಂದು ಗ್ಲಾಸ್ ಬಿಸಿನೀರನ್ನ ಕುಡಿದು ಕೆಲಸ ಸ್ಟಾರ್ಟ್ ಮಾಡ್ಕೋತೀನಿ. ಇವತ್ತು ಸಿಂಪಲ್ಲಾಗಿ ಒಂದು ರಂಗೋಲಿನ ಹಾಕಿದ್ದೆ. ಅದಾದಮೇಲೆ ತಿಂಡಿನ ರೆಡಿ ಮಾಡ್ಕೋತಾ ಇದ್ದೆ. ಸಿಂಪಲ್ ಆ್ಯಂಡ್ ಕ್ವಿಕ್ಕಾಗಿ ರೆಡಿ ಆಗೋವಂಥ ಕ್ಯಾರೆಟ್ ರೈಸ್ನ ಮಾಡ್ಕೊಂಡಿದ್ದೆ. ಇವತ್ತು ನನ್ನ ಮಗ ಬೆಳಗ್ಗೆ ಬೇಗ ಸ್ಕೂಲ್ಗೆ ಹೋಗೋದ್ರಿಂದ ನಾನು ಫಸ್ಟು ತಿಂಡಿನ ಮಾಡಿ ನಂತರ ಮನೆ ಕೆಲಸ ಎಲ್ಲನೂ ಸ್ಟಾರ್ಟ್ ಮಾಡ್ಕೋತೀನಿ. ತುಂಬ ಚೆನ್ನಾಗಾಗಿತ್ತು ಕ್ಯಾರೆಟ್ ರೈಸ್. ಅದಾದಮೇಲೆ ತುಪ್ಪ ಇರಲಿಲ್ಲ ಅಂತ ತುಪ್ಪನ ಕಾಯಿಸ್ಕೊಂಡು ರೆಡಿ ಮಾಡಿಕೊಂಡೆ. ಈಗ ಬೇಸಿಗೆ ಆಗಿರೋದ್ರಿಂದ ಮಧ್ಯಾಹ್ನ ಯಾರು ಊಟ ಬೇಡ ಅಂದರು. ಹಾಗಾಗಿ ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ಮಾಡಿದ್ದೆ. ಸೀರೆಗೆ ಫಾಲ್ ಹಾಕಿ ಬ್ಲೌಸ್ನ ಹೊಲಿಯೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಅಷ್ಟರಲ್ಲಿ ನನ್ನ ಮಗ ಬಂದ ಅಂತ ಅದನ್ನು ಹಾಗೆ ಬಿಟ್ಟೆ. ಇನ್ನು ಸಂಜೆ ಆಯಿತು. ಪ್ರತಿ ಶುಕ್ರವಾರದ ಸಂಜೆ ದೇವರಿಗೆ ತುಪ್ಪದ ದೀಪನ ಹಚ್ಚಿ ಪೂಜೆನ ಮಾಡಿ ಲಲಿತಾ ಸಹಸ್ರನಾಮನ ಹೇಳ್ಕೊತೀನಿ. ಆಮೇಲೆ ನನ್ನ ಮಗನಿಗೆ ಹೋಮ್ವರ್ಕ್ನೆಲ್ಲ ಮಾಡಿಸಿ ಓದಿಸಿ ನಂತರ ರಾತ್ರಿ ಅಡುಗೆನ ಸ್ಟಾರ್ಟ್ ಮಾಡ್ಕೋತೀನಿ. ಇವತ್ತು ರಾತ್ರಿ ಊಟಕ್ಕೆ ಅಂತ ರೊಟ್ಟಿ, ಕ್ಯಾಬೇಜ್ ಪಲ್ಯ, ಪನ್ನೀರ್ ಫ್ರೈಡ್ ರೈಸ್ನ ಮಾಡ್ಕೊಂಡಿದ್ದೆ. ಈ ವ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು.